ಸಿಂಧನೂರು ಹೋಳಿ ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ. ಹಿಂದೂ ಮುಸ್ಲಿಂ ಬಾಂಧವರು ಸೌಹಾರ್ದತೆಯಿಂದ ಹೋಳಿ ಮತ್ತು ರಂಜಾನ್ ಹಬ್ಬವನ್ನು ಶಾಂತ ರೀತಿಯಿಂದ ಆಚರಿಸಿ ಒತ್ತಾಯಪೂರ್ವಕವಾಗಿ ಯಾರಿಗಾದರೂ ಬಣ್ಣ ಹಚ್ಚುವುದು, ವಾಹನಗಳನ್ನು ತಡೆದು ಚಂದ ವಸೂಲಿ ಮಾಡುವುದು ಕಾನೂನು ವ್ಯವಸ್ಥೆಗೆ ವಿರುದ್ಧವಾದದ್ದು. ಶಾಂತಿ ಕದಡಲು ಯತ್ನಿಸಿದರೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಸಿಪಿಐ ವಿನಾಯಕ್ ತಿಳಿಸಿದರು. ವಿವಿಧ ಸಮುದಾಯದ ಮುಖಂಡರು ಮತ್ತು ಸಂಘ ಸಂಸ್ಥೆಗಳೊಂದಿಗೆ ಶಾಂತಿ ಸಭೆ ನಡೆಸಿ ಬುಧವಾರ ನಗರದ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ನಡೆದ ಶಾಂತಿ ಪಾಲನಾ ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಜಿ ಚಂದ್ರಶೇಖರ್, ಮೊದಲಿನಿಂದಲೂ ನಗರದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಿದ್ದು ಸಂತಸದ ವಿಷಯವಾಗಿದೆ. ಹೋಳಿ ರಂಜಾನ್ ಎರಡು ಹಬ್ಬಗಳು ಒಟ್ಟೊಟ್ಟಿಗೆ ಇರುವುದರಿಂದ ಎರಡು ಸಮುದಾಯದ ಮುಖಂಡರು ಶಾಂತಿ ಸೌಹಾರ್ದತೆ ಕಾಪಾಡುವಲ್ಲಿ ಹೆಚ್ಚಿನ ನಿಗಾ ವಹಿಸಬೇಕಾಗಿದೆ. ಕಾಮಣ್ಣನ ದಹನ ಮಾಡುವವರು ಸ್ಟೇಷನ್ಗೆ ಬಂದು ಅನುಮತಿ ಪಡೆದುಕೊಳ್ಳಬೇಕಾಗಿದೆ. ಈ ವೇಳೆ ಮಕ್ಕಳು ಬಗ್ಗೆ ಜಾಗೃತಿ ಇರಲಿ, ಬಣ್ಣ ಆಡುವಾಗ ನೈಸರ್ಗಿಕ ಬಣ್ಣದ ಉಪಯೋಗವಿರಲಿ ಎಂದರು. ನಂತರ ಪಿಐ ವೀರಾರೆಡ್ಡಿ ಮಾತನಾಡಿ, ಯಾವುದೇ ಹಳೆ ವೈಷಮ್ಯ ಇಟ್ಟುಕೊಂಡು ಈ ಹಬ್ಬದಲ್ಲಿ ಕೋಮು ಗಲಭೆ ಸೃಷ್ಟಿಸಿದರೆ ನಗರದಾದ್ಯಂತ 125ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳು ಇರುವುದರಿಂದ ಕಿಡಿಗೇಡಿಗಳು ಏನೇ ಮಾಡಿದರೂ ಕ್ಯಾಮೆರಾದಲ್ಲಿ ಸೆರೆಯಾಗುತ್ತೆ. ಅಂತವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು. ಗಣ್ಯರೇ, ಸಾರ್ವಜನಿಕ ಬಂಧುಗಳೇ, 3ನೇ ತಾರೀಕು ಹೋಳಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಬಣ್ಣಕ್ಕೆ ಯಾವುದೇ ಆಕಾರ ಇಲ್ಲ, ರೂಪ ಇಲ್ಲ. ಅದೇ ರೀತಿಯಾಗಿ ಮನುಷ್ಯನ ಆತ್ಮಕ್ಕೂ ಕೂಡ ಆಕಾರ ಇಲ್ಲ, ಅದಕ್ಕೆ ಯಾವುದೇ ರೂಪ ಇಲ್ಲ. ನಾವು ಅದನ್ನು ಬಣ್ಣವನ್ನು ಯಾವ ರೀತಿ ಬರೀತೇವೆ, ಯಾವ ಬಣ್ಣವನ್ನು ಹಾಕ್ತೇವೆ, ಆ ರೂಪ ನಮಗೆ ಕಾಣಿಸ್ತದೆ. ಅದೇ ರೀತಿಯಾಗಿ ಆತ್ಮಕ್ಕೂ ಕೂಡ ನಾವು ಅದಕ್ಕೆ ಆಕಾರ ಇಲ್ಲ, ಬಣ್ಣ ಇಲ್ಲ. ನಾವು ಅದನ್ನು ಯಾವ ರೀತಿ ಅರಿಯುತ್ತೇವೆಯೋ ಅದು ನಮಗೆ ಆ ರೀತಿ ಮಾರ್ಗದರ್ಶನ ಮಾಡ್ತದೆ. ಈಗ ಇಲ್ಲಿ ಚಿತ್ರ ಇದೆ, ಆ ಬುದ್ಧನ ಚಿತ್ರಕ್ಕೆ ನಾವು ಕೆಂಪು ಬಣ್ಣ ಹೊಡೆದ್ರೆ ಕೆಂಪುದಾಗಿ ಕಾಣ್ತದೆ, ಬಿಳಿ ಬಣ್ಣ ಹೊಡೆದ್ರೆ ಬಿಳಿ ಬಣ್ಣ ಕಾಣ್ತದೆ, ಹಸಿರು ಬಣ್ಣ ಹೊಡೆದ್ರೆ ಹಸಿರಾಗಿ ಕಾಣ್ತದೆ. ಹಾಗಾಗಿ ಬಣ್ಣಕ್ಕೆ ಯಾವುದೇ ಜಾತಿ, ಧರ್ಮ, ಯಾವುದೇ ವರ್ಣ ಆ ಥರ ನಿರ್ದಿಷ್ಟವಾಗಿ ಇಲ್ಲ. ನಾವೆಲ್ಲರೂ ಸಹಬಾಳ್ವೆಯಿಂದ ಬಾಳ್ಬೇಕಂತ ಹೇಳಿದ್ರೆ ನಮ್ಮ ಇತಿಹಾಸವನ್ನು ನಾವು ಮತ್ತು ನಮ್ಮ ಪತ್ರಿಕೆ ಮಾಧ್ಯಮವರೇ ಈಗಾಗಲೇ ತಾವೆಲ್ಲ ಸಜೆಷನ್ ಕೊಟ್ಟಿದ್ದೀರಿ. ಈಗ ಹಬ್ಬಗಳು ಬರ್ತಿದ್ದ ಹೋಗ್ತಿರ್ತವೆ, ಬಟ್ ಸಮಾಜದಲ್ಲಿ ಒಂದು ಶಾಂತಿ ವಾತಾವರಣ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಹೇಗಿದೆ ಅಂತ ಹೇಳಿದ್ರೆ, ಈಗಿನ ಸಿಚುವೇಶನ್ ಹೇಗಿದೆ, ಅಂತ ಹೇಳಿದ್ರೆ ನಾವು ಹುಡುಗರಿಗೆ ಒಂದು ಒಳ್ಳೆ ವಿಚಾರ ಹೇಳಕ್ಕೆ ಹೋದ್ರೆ ಅದ್ಯಾರು ಒಪ್ಪಕ್ಕೆ ಹೋಗಲ್ಲ. ಬಟ್ ನಮಗೆ ಏನಪ್ಪ ಅಂತ ಹೇಳಿದ್ರೆ ಇದೊಂದು ಮುಖಾಂತರ ಏನಪ್ಪ ಶಾಂತಿ ಸಭೆ ಮುಖಾಂತರ ಏನಪ್ಪ ಅಂತ ಹೇಳಿದ್ರೆ ನಾವು ಯಾವ ಥರ ಒಂದು ಹಬ್ಬಗಳನ್ನ ಆಚರಣೆ ಮಾಡ್ಕೋಬೇಕು, ಏನು ವಿಚಾರ ಮಾಡಿದ್ರೆ ಯಾವ ಥರ ಒಂದು ಹಬ್ಬ ನಾವು ಶಾಂತಿಯುತ ಮುಕ್ತ ಮಾಡ್ಕೊಂಡು ವಿಚಾರದಲ್ಲಿ ನಾವು ಇವತ್ತೊಂದು ಅಡ್ವಾನ್ಸ್ ಆಗಿ ಏನೋ ಒಂದು ಹಬ್ಬ ಇರಬೇಕಾದ್ರೆ ಅಡ್ವಾನ್ಸ್ ಆಗಿ ಈ ಥರ ಒಂದು ಸಭೆ ಕರೆಸಿ ಒಂದು ತಿಳುವಳಿಕೆ ಹೇಳ್ತೀವಿ. ನಾವು ಏನಪ್ಪ ಅಂತ ಹೇಳಿದ್ರೆ ಈ ಥರ ಒಂದು ನಾವು ಒಂದು ಕಾನೂನು ವ್ಯವಸ್ಥೆ ಕಾಪಾಡಬೇಕಂತ ಹೇಳಿದ್ರೆ ತಾವು ಹಿರಿಯರ ಒಂದು ಅವಕಾಶ ಏನಪ್ಪ ಅಂತ ಹೇಳಿದ್ರೆ ತಾವೆಲ್ಲ ನಮ್ಮ ಹುಡುಗರಿಗೆ ಒಂದು ಬುದ್ಧಿ ಹೇಳಬೇಕಾಗುತ್ತೆ. ಆ ಬುದ್ಧಿ ಮುಖಾಂತರ ಒಂದು ಹಬ್ಬಗಳ ಆಚರಣೆ ಅದೇನಾಗುತ್ತೆ, ಮುಂದೆ ಒಂದು ಯಾವುದೋ ಒಂದು ಸಮಸ್ಯೆ ಆದಾಗ ತಾವು ಮುಂದೆ ಬಂದು ಹೇಳಬೇಕಾಗುತ್ತೆ. ಯಾಕಂದರೆ ಈಗ ಕಾನೂನು ಹೇಗಿದೆ ಅಂತ ಹೇಳಿದ್ರೆ ಒಂದ್ಸಲ ತಪ್ಪಾದ್ಮೇಲೆ ಅದನ್ನು ತಿಕ್ಕೋಕೆ ಅವಕಾಶ ಇಲ್ಲ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಗಲಾಟೆ ಆಯಿತು, ಏನೋ ಒಂದು ಯಾರೋ ಒಂದು ಹುಡುಗರು ಇರ್ತಾರೆ, ಒಂದು ಅಚಾತುರ ಒಂದು ಮಾತು ತಪ್ಪಿಸಿ ಒಂದು ಗಲಾಟೆ ಆಯಿತು ಅಂತ ಹೇಳಿದ್ರೆ ಆ ಒಂದು ಕೇಸ್ ಅದು ಏನಾಗುತ್ತಲ್ಲ ಎಲ್ಲ ಬಂದ್ ಮಾಡೋಕೆ ಚಲೋ ವರ್ಕ್ ಮಾಡಕ್ಕೆ DSP ಸಾಹೇಬರು, ವೀರರೆಡ್ಡಿ ಸಾಹೇಬರು, ವಿನಾಯಕ್ ಸಾಹೇಬರು, ಮೊದಲಿಗೆ ಸಿನ್ನೂರು ಬೇರೆ ಇತ್ತು, ಈಗ ಸಿನ್ನೂರು ಬೇರೆ ಇತ್ತು. ಎಲ್ಲ ಸ್ಟ್ರಿಕ್ಟ್ಲಿ ಇದೈತಿ. ಹುಡುಗರಿಗೆ ಸ್ವಲ್ಪ ಪೊಲೀಸರಂದ್ರೆ ಭಯ ಆಗತ್ತೈತೆ. ಆದರೆ ಭಯ ಅಂದರೆ ಪೊಲೀಸರು ಪೂರ್ತಿ ಇದರಿಂದಲ್ಲ, ಪ್ರೀತಿ ಪ್ರೇಮದಿಂದ ಎಲ್ಲರಿಗೂ ಹೇಳಿ ಇದು ಮಾಡಕತ್ತಾನೆ. ಈ ಸಂದರ್ಭದಲ್ಲಿ ಹೇಳೋದು ಏನು ಅಂದರೆ, ನಮ್ಮ ಸಿಂಧನೂರು ಒಂದು ಶಾಂತಿ ಸಭೆ ಇದ್ದಂಗೆ, ಶಾಂತಿ ಇದ್ದಂಗೆ. ನಾವು ಸಣ್ಣ ವಯಸ್ಸಿಂದ ನೋಡಕತ್ತೀವಿ. ಮೊದಲಿಂದ ಇಲ್ಲಿವರೆಗೆ ಏನಾಗಿಲ್ಲ, ಮುಂದೆ ಏನು ಆಗಿಲ್ಲ. ಎಲ್ಲರೂ ನಾವು ಅಣ್ಣ ತಮ್ಮರು ಇದ್ದಂಗೆ ಇದ್ದೀವಿ. ಈಗ ಒಂದೇ ಮನ್ಯಾಗ ಇದ್ದಂಗೆ ಇದ್ದೀವಿ ಎಲ್ಲರೂ. ನಾವು ಅವರು ಹಬ್ಬಕ್ಕೆ ಹೋಗ್ತೀವಿ, ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾರೆ ಅಂತ ಎಲ್ಲರಿಗೆ. ಈಗ ವೀರರೆಡ್ಡಿ ಸಾಹೇಬ್ರು ಹೇಳ್ದಂಗೆ 11 ಗಂಟೆಗೆ ಅಂದ್ರೆ ಎಲ್ಲರೂ ನಮ್ಮ ತಮ್ಮರು ಎಲ್ಲರೂ 11 ಗಂಟೆಗೆ ಬಂದ್ ಮಾಡಲಿ ಅಂತ ನಾವು ಹೇಳ್ತೀವಿ, ಎಲ್ಲರಿಗೆ ಹೇಳ್ತೀವಿ. ಥ್ಯಾಂಕ್ ಯು ವೀರರೆಡ್ಡಿ ಸಾಹೇಬ್ರೆ. ಏನು ತಪ್ಪು ತಿಳ್ಕೊಬೇಡ್ರಿ, ನಾವು ಹೇಳ್ತೇವೆ ಅಂತ ಹುಡುಗರು ಹೇಳ್ತಾರೆ, ಕನ್ವಿನ್ಸ್ ಮಾಡ್ತಾರೆ. ಮತ್ತು ಹುಡುಗರ ಪ್ರಕಾರ ನಾವು ಸ್ವಲ್ಪ ಹೇಳ್ಬೇಕಾಗ್ತೈತೆ. ಇದಕ್ಕೆ ನಮ್ಮ ಸಮಾಜದ ಕಡೆಯಿಂದ
ಮುಸ್ಲಿಂ ಸಮಾಜ ರಂಜಾನ್ ಕಡೆಯಿಂದ ಯಾವುದೇ ಥರದ ಅಡಚಣೆ ಆಗಬಾರ್ದು. ಯಾಕಂದರೆ ರಂಜಾನ್ ಹಬ್ಬ ಇವತ್ತೊಂದು ದಿವಸ ನಾವು ರೋಜಾ ಇಲ್ಲ ಅಂದರೆ ನಾವು ಕೂಡ ಅವರು ಕೂಡ ಕಲರ್ ಆಡ್ತಿದ್ವಿ. ಮೊದಲು ದಿವಸ ರಂಜಾನ್ದಲ್ಲಿ ಬಂದಿಲ್ಲ ಅಂದರೆ ನಾವೆಲ್ಲ ದೋಸ್ತರು ಕಲ್ತು ಕಲರ್ ಆಡ್ತಿದ್ವಿ. ಆದರೆ ಇವತ್ತೊಂದು ದಿವಸ ಕಲ್ತು ಬಂದಿದೆ, ನಾವು ರೋಜಾ ಇರೋದ ಕಾರಣ ಕಲರ್ ಆಡಕ್ಕೆ ಬರಲ್ಲ. ಆದರೆ ಅವರು ಹೋಲಿ ಹಬ್ಬಕ್ಕೆ ನಾವೆಲ್ಲರೂ ಅವರ ಜೊತೆ ಇದ್ದೀವಿ. ನಾವು ಕೂಡ ಅವರ ಹಬ್ಬಕ್ಕೆ ಶುಭವನ್ನು ಕೋರ್ತೀವಿ. ಕೆಲವೊಂದು ನಮ್ಮ ರೆಡ್ಡಿ ಸರ್ ಅವರು ಹೇಳಿದರು, ನಮ್ಮ ತರಾವಿ ಏನು ರಂಜಾನ್ದಲ್ಲಿ 30 ದಿವಸ ನಮಾಜಿ ಆಗುತ್ತೆ, 10 ಗಂಟೆಗೆ ನಮಾಜಿ ಒಳಗಡೆ ಮುಗುತ್ತಿದೆ, 10ವರೆ ತನಕ ನಮ್ಮ ಎಲ್ಲ ಮುಗಿತೈತೆ. ನಾವು ಲಾಸ್ಟ್ 11ವರೆಗೆ ನಾವು ಮನೆಗಳು ಸೇರ್ಕೋಬೇಕು. ಮೊದಲು ನಾನು ಕೂಡ 1-2 ಗಂಟೆಗೆ ಮನೆಗೆ ಹೋಗ್ತಿದ್ದೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸರ್ಕ್ಯೂಟ್ ಹೌಸಲ್ಲಿ ಒಂದು ಸಭೆ ಕರೆದಿದ್ದರು. ನಾನು ಅವರು ಆರ್ಡರ್ ಅಂತಲ್ಲ, ಅವ್ರ ಸಲಹೆಯನ್ನು ತಗೊಂಡು ನಾನು ಸಹಿತ 9-10 ಗಂಟೆಗೆ ಮನೆಗೆ ಹೋಗ್ತಾ ಇದ್ದೆ. ನಾವು ನಮ್ಮ ಸಮಯ ಕುಟುಂಬ ಜೊತೆ ಕಳಿಬೇಕು ಅಂಥೇಳಿ ಅವರು ನಮ್ಮ ಸಲುವಾಗಿ ಹೇಳ್ತಾರೆ. ಆದರೆ ಕೆಲವೊಂದು ಹುಡುಗರು ಯಾವುದೇ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಬೇಕಂತೇಳಿ ಫೇಸ್ಬುಕ್ನಲ್ಲಿ ಪೊಲೀಸ್ ಅವರಿಗೆ ಟಾರ್ಗೆಟ್ ಮಾಡೋದು, ಮಸೂದಿಗಳು ಮುಂದೆ ಇಟ್ಟುಕೊಂಡು ಟಾರ್ಗೆಟ್ ಮಾಡೋದು, ಬೇರೆ ಬೇರೆ ವಿಷಯ ಇಟ್ಟುಕೊಂಡು ಟಾರ್ಗೆಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಚಂದ್ರಶೇಖರ, ಸಿಪಿಐ ವಿನಾಯಕ್, ಪಿಐ ವೀರಾರೆಡ್ಡಿ, ಪೊಲೀಸ್ ಸೋಮನಗೌಡ, ಮುಖಂಡರಾದ ಅರುಣ್ ಪಾಷಾ, ಜಾಗೀರ್ದಾರ್, ಶಫೀವುಲ್ಲಾ ಖಾನ್, ಶರಣಪ್ಪ ತೆಂಗಿನಕಾಯಿ, ಹನುಮಂತ ಕರ್ನಿ, ಖಾಜಾ ಮಲ್ಲಿಕ್, ಬಾಬರ್ ಸಾಬ್, ದುರ್ಗೇಶ್ ಬಾಲಿ, ಜಲಾನಿ ಪಾಷಾ, ನಿಸಾರ್ ಖಾನ್ ಸೇರಿದಂತೆ ಸಂಗಮೇಶ್ ಮುಳ್ಳೂರು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಾಸರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.